ವಯಸ್ಸಿಗೆ ತಕ್ಕ ಶಕ್ತಿ, ಶಕ್ತಿಗೆ ತಕ್ಕ ಸಾಹಸ, ಸಾಹಸಕ್ಕೆ ತಕ್ಕ ಅವಕಾಶ, ಅವಕಾಶಕ್ಕೆ ತಕ್ಕ ಧೈರ್ಯ. ನಿನ್ನ ಹೆಸರು ಚುಂಕುಮಣಿ. ಯಾರ ಮಗ? ನಮ್ಮಮ್ಮನ ಮಗ. ನಿಮ್ಮ ತಂದೆ ಹೆಸರೇನು? ಬೇಪಿನಾಡಿನ ಹುಲಿ ಬೇಟೆ ಮಾದಪ್ಪ. ಓಹೋ, ನಿಮ್ಮ ತಂದೆ ಹುಲಿ ಬೇಟೆಲಿ ಪ್ರಸಿದ್ಧಿನೋ? ನೀನು ಹುಲಿ ಬೇಟೆಗೋಸ್ಕರ ಬಂದೀಯ? ಇಲ್ಲ, ನಾನಿಲ್ಲೇ ಹತ್ತಿರದಲ್ಲಿ ದನಗಳು ಮೇಯಿಸ್ತಾ ಇದ್ದೆ. ಇದಕ್ಕಿದ್ದ ಹಾಗೆ ಹುಲಿ ಗುಟ್ರಾಗ್ತು. ದನಗಳನ್ನ ಚೊದಿ ಬಿಟ್ವು. ಆ ಹುಲಿ ಎದ್ವಾ ತದ್ವಾ ಅರ್ಚ್ಕೋತಾನೇ ಇದೆ. ನನಗೆ ಯಾಕೋ ಗಾಬರಿ ಆಯ್ತು. ನಮ್ದು ಯಾವ್ದಾದ್ರು ದನ ಕರು ಮೇಲೆ ಬಿದ್ದು ಬಿಟ್ಟಿದ್ಯೋ ಏನೋ ಅಂತ ಆ ಶಬ್ದನೇ ಅನುಸರಿಸ್ಕೊಂಡು ಬಂದು ನೋಡಿದ್ರೆ ನಿಮ್ಮ ಮೇಲೆ. ನಿನ್ನ ಧೈರ್ಯ, ಸಾಹಸ ನಮಗೆ ಇಷ್ಟು ಆನಂದ, ಆಶ್ಚರ್ಯ ಉಂಟು ಮಾಡಿದೆ ಅಂದ್ಮೇಲೆ ಈ ದೃಶ್ಯನ ನಿಮ್ಮ ತಂದೆ ಕಣ್ಣಾರೆ ಕಂಡಿದ್ರೆ ಎಷ್ಟು ಹೆಮ್ಮೆ ಪಡ್ತಿದ್ದ. ನಮ್ಮಪ್ಪ ಇಲ್ಲ, ನಾನು ಚಿಕ್ಕವನಾಗಿದ್ದಾಳೆ ಸತ್ತೋದ್ನಂತೆ. ನಮ್ಮಮ್ಮ ಇದ್ದಾಳೆ. ಹಾಗಾದ್ರೆ ನೀನು ನಿಮ್ಮ ತಾಯಿ ಆಶ್ರಯದಲ್ಲಿ ಬೆಳೀತಾ ಇದೀಯಾ? ಬರಬೇಕು ಬರಬೇಕು, ಅಂಗರಕ್ಷಕ ಪಡೆಯ ದಳಪತಿಗಳೇ ಬರಬೇಕು ಬರಬೇಕು. ಆಹಾ, ಕರ್ತವ್ಯದಲ್ಲಿ ಎಷ್ಟು ಗಮನ, ಅರಸರ ಬಗ್ಗೆ ಎಂಥ ಅಕ್ಕರೆ. ಕ್ಷಮಿಸಬೇಕು ಮಹಾಸ್ವಾಮಿ, ನಮಗೆ ದಾರಿ ತಪ್ಪೋಯ್ತು. ನಿಮಗೆ ದಾರಿ ತಪ್ಪಿ ಹೋಯಿತು. ಈಗ ಈ ಚಂಗುಮಣಿ ಇಲ್ಲದಿದ್ದರೆ ನಮ್ಮ ದಾರಿಯೂ ತಪ್ಪಿ ಹೋಗುತ್ತಿತ್ತು. ನೀವೆಲ್ಲ ನಮ್ಮ ರಕ್ಷಣೆ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂತಹ ದಳಪತಿಗಳು. ದರ್ಪಕ್ಕೆ ತಕ್ಕ ಪದವಿ, ಪಯಣಕ್ಕೆ ಕುದುರೆ, ಕೈಯಲ್ಲಿ ಕತ್ತಿ, ಇವೆಲ್ಲ ಯಾತಕ್ಕೆ? ನೋಡಿದ್ರ ಇಲ್ಲಿ ನೋಡಿ, ನಿಮಗೆ ನಾಚಿಕೆ ಆಗಬೇಕು. ಚಂಗುಮಣಿ, ತೆಗೆದುಕೋ ಕತ್ತಿಯನ್ನು. ನಾಳೆ ಅರಮನೆಯಲ್ಲಿ ಬಂದು ನಮ್ಮನ್ನು ಕಾಣು. ಏನಪ್ಪ ಈ ಬೊಂಬೆ ಎಷ್ಟು? ಇಲ್ಲಮ್ಮ, ಆಗ್ಲೇ ಯಾರು ಹುಡುಗಿ ಮಾತಾಡಿದ್ದಾಳೆ. ನಾನು ಬೇಕಾದ್ರೆ ಅವಳಿಗಿಂತ ಹೆಚ್ಚಿಗೆ ಮಾತಾಡ್ತೀನಿ. ನಂಗೆ ಬೇಕು ಈ ಬೊಂಬೆ. ಅಲ್ಲಮ್ಮ, ನೀನ್ ಕೇಳ್ತೀಯ ಅಂತ ನಾನು ಕೊಟ್ಬಿಟ್ರೆ ನಿನಗಿಂತ ಮುಂಚೆ ಹಣ ಕೊಟ್ಟು ವ್ಯಾಪಾರ ಮಾಡಿರೋ ಹುಡುಗಿ ಸುಮ್ಮನಿರ್ತಾಳ. ಏನ್ ಮಾಡ್ತಾಳೆ? ಏನ್ ಕುಣಿದಾಡ್ತಾಳ? ಕುಣಿದಾಡಲ್ಲ, ಕಿವಿ ಕಿತ್ತು ಕೈ ಕೊಡ್ತಾಳೆ. ಯಾವಾಳೆ ಅವಳು? ನಾನೇ ಕಣೆ, ನಾಡತಕ್ಕ ಸುಬ್ಬಯ್ಯ ಮೌಳಿ ಮಗಳು ಹೂವಿ. ನೀನಾ? ನೀನ್ ನನ್ ಕಿವಿ ಕೈ ಹಾಕಕ್ ಮುಂಚೆ ನಾನ್ ನಿನ್ ಮೂರದ್ ಮನೆಗ್ ಕಳ್ಸಿರ್ತೀನಿ, ಗೊತ್ತಾ? ಕಳಿಸ್ಬಿಡ್ತಾಳೆ, ಕಂಡಿದ್ದೀನಿ. ಹೋಗೆ, ನೀನೇ ಹೋಗೆ. ಈ ಬೊಂಬೆನ್ ತಗೊಂಡ್ ಹೋಗೋಕೆ ಕಡೆ ಬಂದಿರೋದು. ಈ ಬೊಂಬೆ ನೀನ್ ತಗೊಂಡ್ ಹೋಗ್ತೀಯಾ? ಅದು ಹೇಗ್ ತಗೊಂಡ್ ಹೋಗ್ತೀಯ ನಾನು ನೋಡ್ತೀನಿ. ಇದು ನನಗ್ ಬೇಕು. ನಾನ್ ತಗೊಂಡಿರೋ ಬೊಂಬೆ ನಿಂಗೆ ಯಾಕೆ ಬೇಕು? ನಿಂಗೆ ಯಾಕೆ ಬೇಕು? ನಂಗ ನನ್ನ ಪ್ರಾಣ ಸ್ನೇಹಿತೆ ಒಬ್ಳಿದ್ದಾಳೆ ತಂಗ ಅಂತ. ಅವಳ ಹತ್ರ ಇರೋ ಬೊಂಬೆಗೆ ಇದು ಜೋಡಿ ಚೆನ್ನಾಗಿರುತ್ತೆ ಅಂತ ಇಷ್ಟಪಟ್ಟು ಅವಳಿಗೋಸ್ಕರ ಕೊಂಡ್ಕೊಂಡಿದ್ದೀನಿ ಕಣೆ. ನಾನು ಅಷ್ಟೇ ಕಣೆ. ನನ್ನ ಪ್ರಾಣ ಸ್ನೇಹಿತೆ ಒಬ್ಳಿದ್ದಾಳೆ ಹೂವಿ ಅಂತ. ಅವಳಿಗೆ ಬೊಂಬೆ ಅಂದ್ರೆ ತುಂಬಾ ಇಷ್ಟ. ಇದ್ರ ಜೊತೆ ನನ್ನ ಹತ್ರ ಇರೋ ಬೊಂಬೆನ ಸೇರಿಸಿ ಜೋಡಿ ಸಮೇತ ಅವಳು ಕೊಡ್ಬೇಕು ಅಂತಾನೆ ಕಣೆ ನಾನು ಕೇಳಿದ್ದು.
ನಿಮ್ಮಿಬ್ಬರ ಮನಸ್ಸು ಯಾವಾಗ್ಲೂ ಒಂದೇ ಅಲ್ಲ? ಹೌದು. ತಂಗು, ಇದೇನೇ ಇದು ಕತ್ತಿ? ಕೊಂಡ್ಕೊಂಡ್ಯಾ? ನಾನಲ್ಲ ಕಣ್ಣೆ, ನಮ್ಮಣ್ಣ ಬಿದ್ದಯ್ಯ ಕೊಂಡ್ಕೊಂಡಿದ್ದು. ಹೌದಾ? ಎಲ್ಲಿ ಬಿದ್ದಯ್ಯ? ಪುಟ್ಟನ್ ಚೆಟ್ಟಿ ಗದ್ದೆ ಓಟದ ಪಂದ್ಯಕ್ಕೆ ಓಡೋದನ್ನ ಅಭ್ಯಾಸ ಮಾಡ್ತಿದ್ದಾನೆ. ಮುತ್ತಣ್ಣನವರೇ, ಮಹಾಸ್ವಾಮಿ ಅವರು ಚೆಂಗುಮಣಿನ ನೋಡ್ಬೇಕಂತೆ. ಹೌದೇನು? ಚೆಂಗುಮಣಿ, ಇವತ್ತಿಗೆ ನಿನ್ನ ವಿದ್ಯೆ ಪರಿಪೂರ್ಣವಾಯ್ತು, ನನ್ನ ಶ್ರಮವೂ ಸಾರ್ಥಕವಾಯ್ತು. ಮಹಾಸ್ವಾಮಿಯವರು ನಿನ್ನನ್ನು ಕಾಣಬೇಕಂತೆ. ಹೋಗಿ ಅವರ ಆಶೀರ್ವಾದ ಪಡಿ. ಮುತ್ತಣ್ಣನವರೇ, ಹೇಗೆ ನಿಮ್ಮ ಶಿಷ್ಯನ ಪೌರುಷ? ತಮ್ಮ ಉಪ್ಪು ತಿಂದು ಬೆಳೆಯುತ್ತಿರುವ ಈ ಕಂದನಿಗೆ ಪೌರುಷದಲ್ಲಿ ಆಗಲಿ ಪ್ರತಿಭೆಯಲ್ಲಿ ಆಗಲಿ ಕೊರತೆ ಎಲ್ಲಿ ಬರಬೇಕು ಪ್ರಭು? ಮಹಾಸ್ವಾಮಿ, ಚೆಂಗುಮಣಿ ಯಾಕೋ ಪೆಚ್ಚಾಗಿದ್ದಾನೆ, ಯಾಕೆ ಅಂತ ಕೇಳಿ? ಯಾಕಪ್ಪ, ಯಾಕೆ ಮೂಕಾಗಿದ್ಯಾ? ನಿಮ್ಮಲ್ಲಿ ಕೈ ಮಾಡಿಬಿಟ್ನಲ್ಲ ನಾನು. ಓಹೋ, ತಾಯಿ ನನ್ನ ಮೇಲೆ ಕೈ ಮಾಡದೆ ಅಂತ ಇವನಿಗೆ ದುಃಖ ಅಷ್ಟೆ. ಚಂಗು,
ನಿನ್ನ ಶೌರ್ಯ, ಸಾಹಸ, ನಿನಗೆ ಆಶ್ರಯ ನೀಡಿದವರ ಮೇಲೆ ನೀನಿಟ್ಟಿರೋ ಭಕ್ತಿ, ಈ ಎಲ್ಲದರ ಪರಿಚಯ ಇವರಿಗೆ ಮಾಡಿಕೊಡೋಣ ಅಂತ ಮಹಾಪ್ರಭುಗಳು ನಾನು ಸೇರಿ ಏರ್ಪಡಿಸಿದ ಸಣ್ಣ ಪರೀಕ್ಷೆ ಇದು ಅಷ್ಟೇ. ನಿನ್ನ ಕೈ ಚಳಕ ನೋಡಬೇಕು ಅನ್ನೋ ಆಸೆ ನನಗೆ ಹೆಚ್ಚಾಗಿತ್ತು. ಅದಿವತ್ತು ಪೂರ್ಣವಾಯ್ತು. ಅಂತೂ ನೀವು ಹೇಳಿಕೊಟ್ಟ ವಿದ್ಯೆ ವ್ಯರ್ಥವಾಗಲಿಲ್ಲ, ಸಾರ್ಥಕವಾಯಿತು ಅಲ್ವೇ? ಹೌದು ಮಹಾಸ್ವಾಮಿ. ಗಂಗಾ, ಚಂದ್ರಮಣಿ, ವೀರಮಂಡಿ ಹಾಕೊಂಡು ಕೂತ್ಕೋ. ಮುತ್ತಣ್ಣನವರೇ, ಪ್ರಭು, ನಮ್ಮ ಚಂಗುಮಣಿಯನ್ನ ಅಂಗರಕ್ಷಕರ ಪಡೆಯ ನಾಯಕನನ್ನಾಗಿ ಮಾಡಲು ನಾವು ನಿರ್ಧರಿಸಿದ್ದೇವೆ. ಬಹಳ ಸಂತೋಷ, ಬಹಳ ಸಂತೋಷ ಪ್ರಭು. ಚಂಗು, ತಾಯಿ ಹಾಲಿಗೆ ಎಷ್ಟು ಮಹತ್ವವಿದೆಯೋ ಮಹಾಸ್ವಾಮಿಯವರು ತಮ್ಮ ಸ್ವಹಸ್ತದಿಂದ ನಿನಗೆ ಕುಡಿಸಿದ ಹಾಲಿಗೂ ಅಷ್ಟೇ ಮಹತ್ವವಿದೆ. ಇದರ ಅರ್ಥ ಇಷ್ಟೇ: ಹಾಲುಂಡ ಮನೆಗೆ ಎರಡು ಬಗೆಯಬಾರದು. ನಾವು ಕೊಡವರು ಎರಡು ಬಗೆಯೋದು, ದ್ರೋಹ ಎಣಿಸೋದು. ಈ ವ್ಯಾಧಿ ನಮ್ಮ ಜನ್ಮಕ್ಕೆ ಅಂಟದೇ ಇರೋದು. ನನ್ನ ಕೊನೆ ಉಸಿರಿರೋ ತನಕ ಈ ದೇಹ ಮಹಾಸ್ವಾಮಿಯವರ ಸೇವೆಗೆ ಮೀಸಲು. ಇದಕ್ಕೆ ಗುತ್ತಪ್ಪ ಸಾಕ್ಷಿ, ಕಾವೇರಿ ತಾಯಿ ಸಾಕ್ಷಿ, ಬದುಕಿರುವ ನನ್ನ ತಾಯಿ ದೇವರ ಸಾಕ್ಷಿ. ಚಂದು, ಏನ್ ಕಣ್ಮಿಟ್ಕಿಸ್ತ ಹಾಗೆ ನೋಡ್ತಾ ಇದೆಯಲ್ಲ ಗಂಗಾ? ನಾನ್ಯಾರು ಗೊತ್ತಾಗಿಲ್ವ ನಿನಗೆ? ನಾನು ಚೆಂಗುಮಣಿ, ನಿಮ್ ಭಾವ. ಸರೋಯ್ತಪ್ಪ. ಹಾ, ನೋಡು ನೋಡು. ಹಾ, ನೋಡ್ದೆ ನನ್ನ ಸರ್ದಾರನ? ಇದೇನಪ್ಪ ಇದು? ಈ ಹೊಸತನ, ಹೊಸ ವೇಷ ನನ್ನ ಕಣ್ಣಿಗೆ ಹೊಸದಾಗಿ ಕಾಣ್ತಿದ್ಯಲ್ಲಪ್ಪ ನೀನು. ಅಮ್ಮ, ಈಗ ನಿನ್ನ ಮಗ ಅಂಗರಕ್ಷಕ ಪಡೆ ದಳಪತಿ. ಮಹಾಸ್ವಾಮಿಗಳು ನಿನ್ನ ಮಗನ ಪರಾಕ್ರಮನ ಮೆಚ್ಚಿಕೊಂಡು ಈ ಪದವಿನ ಕೊಟ್ಟಿದ್ದಾರೆ. ಹೌದಾ? ತುಂಬಾ ಸಂತೋಷ ಕಣಪ್ಪ. ನಿಮ್ ಹಿರಿಯರು ಕೂಡ ಹಿಂದೆ ದೇವಕಾಂತ ದೊರೆಗಳಿಗೆ ಮೈಗಾವಲ್ನ ಭಂಟರಾಗಿದ್ರು. ಆ ದೊರೆಗಳ ಜೊತೆ ಬಲಮುರಿ ಕ್ಷೇತ್ರದಲ್ಲಿ ಸ್ನಾನ ಮಾಡ್ತಿದ್ದಾಗ ಆ ಹಿರಿಯರಿಗೆ ಕಾವೇರಿ ತಾಯಿ ದರ್ಶನ ಕೊಟ್ಲಂತೆ. ಅಂತ ಪುಣ್ಯಾತ್ಮರ ವಂಶದಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕವಾಯ್ತು ಕಣಪ್ಪ. ಬಾಪ್ಪ ಬಾ.
ಇನ್ನು ಜೀವಕ್ಕೇನು ಅಪಾಯ ಇಲ್ಲ. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಪೂವಿ, ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೆ ಅಮ್ಮ. ನಿನಗೇನಾದ್ರೂ ಅಪಾಯ ಆಗಿದ್ದಿದ್ರೆ ಅಪ್ಪ ಈಗ ನಾನು ಹೇಗೆ ಮುಖ ತೋರಿಸ್ತಿದ್ದೆ? ಏನು ದೇವರ ದಯೆ, ಸಾಕ್ಷಾತ್ ಆ ಇಗ್ಗುತ್ತಪ್ಪನೆ ಈತನ ರೂಪದಲ್ಲಿ ಬಂದು ನಿನ್ನ ಪ್ರಾಣ ಉಳಿಸ್ತಾ. ಜಂಗುಮಣಿ, ಮಹಾಸ್ವಾಮಿಯವರು ತೀರ್ಥೋದ್ಭವ ಹೊರಡಕ್ಕೆ ಸಿದ್ಧವಾಗಿದ್ದಾರೆ. ಮತ್ತೆ ನೋಡ್ತೀನಿ. ಆಮೇಲೆ ಈಗ ಇದಕ್ಕೆ ತಾವೇ ನ್ಯಾಯ ಹೇಳ್ಬೇಕು. ಏನಮ್ಮ, ಯಾಕೆ? ಅಪ್ಪಯ್ಯ, ಬಿದ್ದಯ್ಯ ಈ ಸಲ ಓಟು ತಂದಕ್ಕೆ ಬರೋಲ್ವಂತೆ. ಅದ್ ಹೇಗ್ ಬರೋಲ್ವ ನೋಡ್ತೀನಿ. ಎಷ್ಟೇ ಆದ್ರೂ ಯಾರ ಮಗಳು? ಅಂಜುಬರ್ಕ, ನಾನ್ ಯಾರಂತ ತಿಳ್ಕೊಂಡಿದ್ಯೆ? ನಾಡು ತಕ್ಕ ಸುಬ್ಬಮ್ಮವಳಿ ಮಗಳು ಪೂವಿ, ಗೊತ್ತಾ? ಪಂದಿಕ್ ಹೆದರ್ಕೊಂಡು ಬರಲ್ಲ ಅಂದ್ಯಂತೆ, ಸುಟ್ಟು ಬಿಡ್ತೀನಿ. ಒಬ್ಬ ಗಂಡಸಾಗಿ ಮಾತು ಹೇಳೋದಕ್ಕೆ ನಾಚಿ ಆಗಲ್ಲ ನಿನಗೆ? ಬಿದ್ದಯ್ಯ ಅನ್ಕೊಂಡ್ಬಿಟ್ಟಿದ್ದೆ. ಪರವಾಗಿಲ್ಲ, ನಾನು ಬಿದ್ದೈನ ಭಾವ ಚೆಂಗುಮಣಿ. ಬಿದ್ದೈನ ಬದಲಾಗಿ ಓಟದ ಪಂದ್ಯದಲ್ಲಿ ನಾನು ಭಾಗವಹಿಸಬಹುದಾ? ಅಯ್ಯೋ ಬೆಂಕಡಿ, ಯಾಕೆ ಗಾಬರಿಯಾಗಿ ನೋಡ್ತಿದ್ಯಾ? ಏವನಂ ಭಾವ ಕಣೆ, ಹುಲಿನ್ ಕೊಂದು ಮಹಾರಾಜನ ಉಳಿಸಿದ್ನಲ್ಲ ಇವನೇ. ನನಗ್ ಗೊತ್ತು. ಹೇಗ್ ಗೊತ್ತು? ನಾನ್ ನೋಡಿದ್ದೀನಿ. ಕೇಳಿದ್ಯಾ ಬಾಬಾ? ಇವಳು ನಿನ್ ಹುಲಿನ್ ಕೊಂದಿದ್ನ ನೋಡಿದ್ಲಂತೆ. ಯಾವಾಗಂತೆ? ಅಲ್ವೇ, ಇನ್ನೇನೆ ಅವ್ರ ಗೊತ್ತು ಅಂದೆ. ಹೇಗ್ ಗೊತ್ತು ನಿಂಗೆ? ನಾನು ಹೇಳ್ತೀನಿ ತಂಗ. ಆವತ್ತು ಕಾವೇರಿ ಜಾತ್ರೆನಲ್ಲಿ ನೀರಿನಲ್ಲಿ ಮುಳುಗಿ ಹೋಗಿದ್ದು ಒಂದು ಹುಡುಗಿನ ದಡಕ್ಕೆತ್ಕೊಂಡ್ಬಂದೆ ಅಂತ ಹೇಳಿದ್ನಲ್ಲ, ಇವಳನ್ನೇ. ನೀನಾ ಪೂವಿನ ಉಳಿಸ್ತೋನು? ನೀನಾ? ನಿಜವಾಗ್ಲು ಬಾವ, ನೀನು ಉಳಿಸಿದ್ದು ಅವಳನ್ನಲ್ಲ, ನನ್ನ. ಬಾಬಾ, ಇವಳು ಯಾರು ಗೊತ್ತಾ?
ನನ್ನ ಆಪ್ತ ಸ್ನೇಹಿತೆ, ನನ್ನ ಪಂಚ ಪ್ರಾಣ ಪೂವಿ. ಇವಳಿಗೆ ಏನಾದ್ರೂ ಆಗಿದ್ದಿದ್ರೆ ಖಂಡಿತ ನಾನ್ ಬದುಕ್ತಿರ್ಲಿಲ್ಲ. ತಂಗ, ಪೂವಿ, ನಾಡತಕ್ಕ ಸುಬ್ಬಯ್ಯ ಮೌಲ್ಯವರ ಕೆಸರುಗದ್ದೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನಡೆಯಲಿರುವ ಓಟದ ಪಂದ್ಯಕ್ಕೆ ವಿಶೇಷವಾಗಿ ಅಕ್ಕಪಕ್ಕದ ನಾಡುಗಳಿಂದೆಲ್ಲ ನೋಡಕ್ ಬಂದಿದ್ದಾರೆ. ಅಷ್ಟೇ ಅಲ್ಲ, ಈ ಸಲ ಹೊಸದಾಗಿ ಓಡೋದಕ್ಕೆ ಬೆಪ್ಪು ನಾಡಿನ ನಾಡತಕ್ಕ ಉತ್ತು ನಾಯಕರ ಮಗ ಭೀಮ, ಪುತ್ತನಾಡಿನ ದೇವಪ್ಪ ನಾಯಕನ ಮಗ ಅಪ್ಪುಣ್ಣಿ ಹಾಗೂ ನಾಡಮನೆ ಹುಲಿಬೇಟೆ ಮಾದಪ್ಪನ ಮಗ ಚಂಗುಮಣಿ ಇವರುಗಳು ಭಾಗವಹಿಸುತ್ತಿದ್ದಾರೆ. ಮಹಾಜನಗಳೇ, ಹುಲಿಯನ್ನು ಕೊಂದು ಮಹಾಸ್ವಾಮಿಗಳ ಅಪಾಯದಿಂದ ಪಾರು ಮಾಡಿದ ಈ ಚೆಂಗುಮಣಿ ಇದೇ ಮೊದಲನೇ ಸಲ ಗದ್ದೆ ಓಟದಲ್ಲಿ ಭಾಗವಹಿಸಿ ಗೆದ್ದಿದ್ದಾರೆ. ಚೆಂಗುಮಣಿ, ಈ ನಾಣ್ಯ ನಮ್ಮ ವಿಶ್ವಾಸದ ಗುರುತು. ಚೆಂಗುಮಣಿ, ಚಂಗುಮಣಿ, ನಿಮ್ ತಾಯಿ ಪೊನ್ನವನ್ನ ತುಂಬಾ ಕೇಳಿದೆ ಅಂತ ಹೇಳಪ್ಪ. ಹೇಳ್ತೀನಿ. ಏನಪ್ಪ ಹುಡುಕ್ತಾ ಇದ್ಯಾ? ನಾನ ತಂಗ ಬರಲ್ಲ ನಾನು. ಮಾವ ಬರ್ತೀನಿ. ಹೋಗ್ ಬಾ. ಬಿದ್ದರೆ ಬರಲ್ಲ. ಸರಿ ಬಾವ. ಏನ್ ತಂಗ? ಮತ್ತೆ ಯಾವಾಗ ಬತ್ತಿ ಬಾವ? ನಾನ ಇನ್ಮೇಲೆ ಆಗಾಗ ಬರ್ತಾ ಇರ್ತೀನಿ ತಂಗ.
ಓಹೋ, ಇಷ್ಟೊತ್ತು ಯಾರನ್ನ ನಾನು ಮನಸ್ಸಿನಲ್ಲೇ ಧ್ಯಾನ ಮಾಡ್ಕೊಂಡು ಬರ್ತಿದ್ನೋ ಆ ದೇವತೆ ಇಲ್ಲಿ ಪ್ರತ್ಯಕ್ಷ ಆಗ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಮತ್ತೆ ಯಾವಾಗ ಬರುತ್ತೀರಿ ಅಂತ ಹೂಗಳು ಕೇಳ್ತಾ ಇದೆಯಲ್ಲ, ಯಾರನ್ನ? ನನ್ನನ್ನೇ ಅಂತ ತಿಳ್ಕೋಬಹುದಾ? ನೀನೇ ಹೇಳು, ಮತ್ತೆ ಯಾವಾಗ ಬರ್ಲಿ? ಇಲ್ಲೇ ಇರ್ಲ, ಇಲ್ಲ ಹೊರಟೋಗ್ಲ? ಬೇಡ ಅಂತೀಯ? ಯಾಕೆ ನನ್ನ ಜೊತೆಲಿ ಮಾತಾಡೋದಕ್ಕೆ ಇಷ್ಟ ಇಲ್ವಾ ನಿನಗೆ? ನನ್ ಮೇಲೆ ಬೇಜಾರ? ಇಲ್ಲ. ಸದ್ಯ ಇಲ್ಲ ಅಂದ್ಬಿಟ್ಟಿಯಲ್ಲ. ಇದೇನ್ ಕೈಯಲ್ಲಿ ಹೂನಾರ? ದೇವ್ರಿಗ? ಮತ್ತೆ ನನಗ? ಏನು ಪಂದ್ಯದಲ್ಲಿ ಗೆದ್ದದ್ದಕ್ಕ? ಅಲ್ಲ, ಮತ್ತೆ ನನ್ನ ಹೃದಯನ ಗೆದ್ದಿದ್ದಕ್ಕೆ. ಅಬ್ಬಾ, ಎಂಥ ಮಾತು! ನಾನು ನಿನ್ನ ಹೃದಯನ ಗೆದ್ದು ಬಿಟ್ನಾ? ಏನು ಹೂನಾರ ಕೈಯಲ್ಲೇ ತಗೋಬೇಕಾ? ಈ ಕೈಯಿಂದ ಹಾಕಿಸ್ಕೊಳ್ಳೋಷ್ಟು ಅದೃಷ್ಟ ನನಗಿಲ್ವಾ? ಸುಬ್ಬಯ್ಯ, ಇವನಿಷ್ಟೊಂದು ಪೊಗರಿನಿಂದ ಎಗರಲಾಡೋದಕ್ಕೆ ಕಾರಣ ಏನು ಗೊತ್ತೇ? ಆ ದೊಡ್ಡ ವೀರಪ್ಪನ ಬೆಂಬಲ. ನಾವು ಈ ಕಾವಲುಗಾರನಿ ಬುದ್ಧಿ ಕಲಿಸೋಕ್ಕಿಂತ ಆ ದೊಡ್ಡ ವೀರಪ್ಪನ ಮಟ್ಟ ತಟ್ಟಿದ್ರೆ ಎಲ್ಲ ಸರ್ ಹೋಗುತ್ತೆ. ನಮ್ಮ ಭಾವ ಚಂಗುಬಡಿಗೆ ಹಾವು ಕಚ್ಬಿಡ್ತಾಳೆ. ನನ್ನೆಲ್ಲ ಕರ್ಕೊಂಡು ಹೋಗ್ತೀಯ? ನಿನ್ ಕಾಲಿಗೆ ಬೀಳ್ತೀನಿ, ದಯವಿಟ್ಟು ನನ್ನನ್ನ ಕರ್ಕೊಂಡು ಹೋಗೋ ತಂಗ. ಹೋಗೋಣ. ಎಷ್ಟು ದೂರ ಮುಂದುವರೆದ್ಬಿಟ್ಯಾ ನೀನು? ನೀನ್ ಅವನು ನೋಡೋದೇ ಅಲ್ಲ, ಅವನಿಗೆ ಹೆಸರು ಸಹ ಜ್ಞಾಪಿಸ್ಕೋಕೂಡ್ದು. ಹುಷಾರ್. ಏನೇ ತಂಗ, ಇಷ್ಟೊಂದು ಧೈರ್ಯ ಬಂತ ನಿನ್ಗೆ? ನಮ್ ಮುಖಕ್ ಮಸಿ ಹಚ್ಚೋ ಮನೆ ಹಾಳು ಕೆಲಸ ಮಾಡೋಕೆ ಪೂವಿಗೆ ಉತ್ತೇಜನ ಹಾಕೊಡ್ತಿದ್ಯಾ? ನೀನ್ ಇನ್ನೊಂದ್ಸಲ ಪೂವಿನ ನೋಡೋದೇ ಅಲ್ಲ, ನಮ್ ಮನೆ ಹತ್ರ ನಿನ್ನೇನಾದ್ರು ನೋಡಿದ್ರೆ ನಾನ್ ನಿನ್ ಕಾಲು ಮುರಿದು ಹಾಕ್ಬಿಡ್ತೀನಿ. ಹುಷಾರ್. ಅಪ್ಪಯ್ಯ, ಅಪ್ಪಯ್ಯ, ಮುರಿದು ಬಿಡ್ತಾನೆ. ಮುರಿದು ಬಿಡಕ್ಕೆ ನನ್ ಜೋಳದ ಕಡ್ಡಿ ಅನ್ಕೊಂಡ್ಬಿಟ್ಟಿಯಾ? ನನ್ ಭಾವಾಗ ಹಾವು ಕಚ್ಚದೆ ಇರ್ಬೇಕಾಗಿತ್ತು. ಈಗ ತೋರಿಸ್ತಿದ್ದೆ ಯಾರ ಕಾಲು ಮುರ್ಸ್ಕೊತಿದ್ರು ಅಂತ. ಅಪ್ಪಯ್ಯ, 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 ಏನಿದೆಲ್ಲ? ಈ ವಿಷಯದಲ್ಲಿ ಯಾರಾದ್ರೂ ತಲೆ ಇಟ್ರೆ ನಾನು ಮಾತಾಡಲ್ಲ. ನನ್ನ ಒಳಿಗತಿ ಮಾತಾಡುತ್ತೆ. ಜ್ಞಾಪಕ ಇರಲಿ.
ಅಪ್ಪಯ್ಯ ಅಪ್ಪಯ್ಯ ಏನಪ್ಪ? ಓಹೋ, ಮಹಾಸ್ವಾಮಿಗಳು ಗೊತ್ತಾಗ್ಲಿಲ್ಲ. ಅವರಿಗೆ ವಿಷಸರ್ಪದಿಂದ ಸಾವು ಖಂಡಿತ ಅಂತ ನಿರ್ಣಯ ಮಾಡಿದ್ದೆ. ಈ ಇಬ್ಬರು ಹೇಗೋ ತಪ್ಪಿಸ್ಕೊಂಡ್ಬಿಟ್ರು. ಈ ವಿಷಪೂರಿತ ಕತ್ತಿಯಿಂದ ಮಾತ್ರ ಅವರು ತಪ್ಪಿಸ್ಕೊಳ್ಳೋದು ಸಾಧ್ಯವಿಲ್ಲ. ಮೈಗೆ ತಗಲಿ ಒಂದು ಸಣ್ಣ ರಕ್ತ ಗಾಯವಾದರೂ ಸಾಕು. ಇದೇ ರೀತಿಯ ಪಟ್ಟ ವೀರಪ್ಪ ಚಂದ್ರಮಣಿ ಇಬ್ಬರ ಮೈಯಲ್ಲೆಲ್ಲ ಬಿಸಾಡಿ ಅವರು ಒಟ್ಟಾಡಿ ಸಾಯಬೇಕು. ಈ ಕಾರ್ಯನ ದಕ್ಷತೆಯಿಂದ ಧೈರ್ಯವಾಗಿ ಮಾಡುವಂತಹ ಸಾಹಸಿಗಳು ಯಾರಿದ್ದೀರಿ? ನಾನಿದ್ದೀನಿ ನಾಯಕರೇ. ಆಚಯ್ಯ, ಆ ದೊಡ್ಡ ವೀರಪ್ಪ ನಾಳೆ ಅವನ ಸೈನ್ಯದ ತರಬೇತಿ ಬಿಡಾರ ವೀಕ್ಷಿಸೋಕೆ ಬರ್ತಾ ಇದ್ದಾನೆ. ಆಗ ಸಮಯ ಸಾಧಿಸಿ ಎಚ್ಚರಿಕೆಯಿಂದ ಅವನ ಕಥೆ ಮುಗಿಸಬೇಕು. ಆಗಲಿ ನಾಯಕರೇ. ನಮ್ಮೊಡನೆ ಕತ್ತಿ ಯುದ್ಧಕ್ಕೆ ಯಾರು ಬರುತ್ತೀರಿ? ಯಾಕೆ ಅನುಮಾನ? ಇದು ಪಾಠಶಾಲೆ. ಇಲ್ಲಿ ರಾಜ ಪ್ರಜೆ ಅನ್ನೋ ವ್ಯತ್ಯಾಸನೇ ಇರಕೂಡುದು. ನಮ್ಮಲ್ಲಿರ್ತಕ್ಕಂಥ ವಿಷಯನ ನೀವು ತಿಳ್ಕೋಬಹುದು, ನಿಮ್ಮಲ್ಲಿರ್ತಕ್ಕಂಥ ವಿಷಯನ ನಾವು ತಿಳ್ಕೋಬಹುದು. ಹೆದರ್ಕೋಬೇಡಿ, ಬನ್ನಿ. ಇನ್ನು ಯಾರಾದ್ರೂ ಬರ್ತೀರಾ? ನಾನು ಬರ್ತೀನಿ ಮಹಾಸ್ವಾಮಿ. ಮೇಲೇಳು, ಪರವಾಗಿಲ್ಲ. ತಗೋ ಕತ್ತಿನ.
ಕ್ಷಮಿಸಬೇಕು ಮಹಾಸ್ವಾಮಿ. ಅವನ ಜೊತೆ ನಾನು ಹೋರಾಡೋದಕ್ಕೆ ನನಗೊಂದು ಅವಕಾಶ ಕೊಡಬೇಕು ತಾವು. ತಪ್ಪು. ಮಹಾಸ್ವಾಮಿಯವರು ಕಾದಾಡ್ತಾ ಇರುವಾಗ ಇನ್ನೊಬ್ಬರು ಪ್ರವೇಶ ಮಾಡೋದು ಮಹಾ ತಪ್ಪು. ಅದು ಮಹಾಸ್ವಾಮಿ, ದಯವಿಟ್ಟು ನನಗೊಂದು ಅವಕಾಶ, ಒಂದೇ ಒಂದು ಅವಕಾಶ ಮಹಾಸ್ವಾಮಿ. ವಿಷಪೂರಿತವಾದ ಕತ್ತಿ. ಹೌದು ಮಹಾಸ್ವಾಮಿ, ಅವನು ತಮ್ಮ ಜೊತೆ ನಾನು ಹೋರಾಡುವಾಗ ಅವನ ಮುಖದಲ್ಲಿ ಭೀತಿ ತೋರ್ತಾ ಇತ್ತು. ಅದಕ್ಕೆ ನನಗೆ ಅನುಮಾನ ಬಂದು ಅಡ್ಡ ಬಂದೆ. ಪೂವಿ, ತಂಗ ತಂಗ, ನನ್ ಕೂಡ ಹಾಕ್ಬಿಟ್ಟಿದ್ದಾರೆ, ನನ್ ಕೂಡ ಹಾಕ್ಬಿಟ್ಟಿದ್ದಾರೆ. ಅವ್ರು ಹೇಗಿದ್ದಾರೆ? ಹುಷಾರಾಗಿದ್ದಾನೆ. ಹಾ ಪೂವಿ, ನಾಳೆ ನಮ್ಮ ಭಾವ ಮಹಾರಾಣಿಯವ್ರ ಜೊತೆ ಈಗುತ್ತಪ್ಪನ ದೇವಸ್ಥಾನಕ್ಕೆ ಬರ್ತಿದ್ದಾನೆ. ನಾವ್ರು ನೋಡ್ಬೇಕು ತಂಗ, ನಾವ್ರು ನೋಡ್ಬೇಕು ತಂಗ. ಹಾ ಸರಿ, ಸಿದ್ಧ ಆಗು, ಹೋಗೋಣ. ಉತ್ತಮವ, ಏನು ಮೋಸ ಮೋಸ ಮೋಸ, ಎಲ್ಲವನ್ನೂ
ನಿಮ್ಮಪ್ಪನಿಗೆ ಹೇಳು ಆಡ್ರ ಮಾತಂತೆ ಮೀಸೆ ಬೋಳಿಸ್ಕೋಬೇಕು ಅಂತ. ಏನು ಹೇಳ್ತೀಯಾ? ಮದುವೆ ಬೇಕಾ ನಿನಗೆ? ಮದುವೆ ಇನ್ನೊಂದ್ಸಲ ಸಿಕ್ಕು ಮಾಡಿಸ್ತೀನಿ. ಬೆಟ್ಟಕ್ಕೆ ಚಳಿಯಾದರೆ ಏನ ಹೊದಿಸುವರಯ್ಯ ಅನ್ನೋ ಹಾಗೆ ನ್ಯಾಯ ತೀರ್ಮಾನ ಮಾಡೋಕೆ ಅಂತಾನೆ ನೇಮಕ ಮಾಡಿರೋ ನಾಡ್ತಕ್ಕರೆ ಇಲ್ಲಿ ತನಕ ದೂರ ತಂದಿರೋದನ್ನ ನೋಡಿದ್ರೆ ನಮಗೆ ಏನ್ ಹೇಳ್ಬೇಕು ಒಂದು ತೋಚ್ತಾ ಇಲ್ಲ. ತಾವು ಏನೂ ತೋಚದು ಅಂತ ಮೌನವಾದ್ರೆ ನಮಗೆ ಬಹಳ ಅನ್ಯಾಯವಾದಾಗುತ್ತೆ ಮಹಾಸ್ವಾಮಿ. ಆ ಪೂವಿ ನನ್ನ ಮಗನ ಕೈ ಹಿಡಿಬೇಕಾದ ಹೆಣ್ಣು ಮಹಾಸ್ವಾಮಿ. ಚಂಗಮಣಿ, ಅವ್ರ ಮಗನ ಕೈ ಹಿಡಿಬೇಕಾದ ಹೆಣ್ಣನ್ನ ನೀನ್ ನೋಡಿದಿ ಯಾವಾಗ? ಕಾವೇರಿ ಜಾತ್ರೆಯಲ್ಲಿ. ಕಾವೇರಿ ಜಾತ್ರೆಯಲ್ಲಿ ಎಲ್ಲಿ? ಪೂವಿ ಸುಳಿಲ್ ಸಿಕ್ಕಾಕೊಂಡಿದ್ಲು ಮಹಾಸ್ವಾಮಿ. ನಾನ್ ನೀರಿನಲ್ಲಿ ಧುಮುಕಿ ಅವಳನ್ನ ದಡಕ್ಕೆ ಎತ್ಕೊಂಡ್ಬಂದೆ. ಆಗ್ಲೇ ಪೂವಿನ ನಾನ್ ನೋಡಿದ್ದು. ಆಮೇಲೆ ಗದ್ದೆ ಓಟದಲ್ಲಿ ಗೆದ್ದು ಹಿಂತಿರುಗುವಾಗ ದಾರಿಲಿ ನಾವಿಬ್ರು ಸಂಧಿಸಿದ್ವಿ. ಆಮೇಲೆ ಆಮೇಲೆ ಮದುವೆ ಮಂಟಪ ಅಷ್ಟೇ. ಏನು ಪೂವಿ, ಚಂಗುಮಣಿನೇ ಬಂದು ನಿನ್ನ ನೋಡ್ತಿದ್ನೋ ಇಲ್ಲ ನೀನೇ ಹೋಗಿ ಅವನನ್ನ ಕಾಣ್ತಿದ್ಯೋ? ನಾನೇ ಹೋಗಿ ನೋಡ್ತಾ ಇದ್ದೆ. ಆಮೇಲೆ ಏನಾಯ್ತು ಚಂಗುಮಣಿ? ನಾನು ನಮ್ಮ ಮಾವ ಸೋಮಯ್ಯ ಸುಬ್ಬಯ್ಯನವ್ರ ಮನೆಗೆ ಹೆಣ್ಣು ಕೇಳಕ್ ಹೋದಿವಿ ಮಹಾಸ್ವಾಮಿ. ಆಮೇಲೆ ಆಸ್ತಿ, ಅಂತಸ್ತು, ಘನತೆ, ಗೌರವ ಯಾವುದರಲ್ಲೂ ನಮಗೆ ಸರಿಸಮಾನತೆ ಇಲ್ದಿರೋ ಒಬ್ಬ ಸಾಮಾನ್ಯ ಸೇವಕನಿಗೆ ಹೆಣ್ಣು ಕೊಡೋದಿಲ್ಲ ಅಂತ ಹೇಳಿದ್ರು ಮಹಾಸ್ವಾಮಿ. ಓಹೋ, ನ್ಯಾಯವೇ? ಉತ್ತ ನಾಯಕರು ಸುಮ್ಮನಿದ್ರೇನು? ಎಲ್ಲಾದ್ರೂ ಉಂಟೆ ಮಹಾಸ್ವಾಮಿ. ತಿಪ್ಪೆ ಮೇಲ್ರೋ ದುಂಬಿ ಉಪ್ಪರಿಗೆ ಮೇಲ್ರೋ ತಾವ್ರೆಗೆ ಆಸೆ ಪಟ್ರೆ ಎಲ್ಲಾದ್ರೂ ಸಿಗುತ್ತೇನೋ ಬೆಪ್ಪೆ ಅಂತ ಛೀ ಮಾರಿ ಹಾಕದೆ. ಭಲೆ ಭಲೆ, ಸರಿಯಾಗಿ ಹೇಳಿದ್ರಿ. ಇಷ್ಟೆಲ್ಲ ಆದ್ಮೇಲೂ ಇವನಿಂಥ ಯೋಗ್ಯ ಕೆಲಸ ಮಾಡಿದಾನಲ್ಲ, ಈಗ ನಾವೇನು ಮಾಡ್ಬೇಕು ಮಹಾಪ್ರಭು? ಚಂಗುಮಣಿ, ಇದಕ್ಕೆ ನೀನೇನ್ ಹೇಳ್ತೀಯ? ಚಂಗುಮಣಿ, ನಿನ್ನೆ ಕೇಳ್ತಾ ಇರೋದು. ಅವ್ರೇನ್ ಮಾಡ್ಬೇಕೀಗ? ಅವರ ಅರ್ಧ ಮೀಸೆನ ತೆಗೆಸ್ಕೋಬೇಕು ಮಹಾಸ್ವಾಮಿ. ಸದ್ದು ಸದ್ದು. ಕಾರಣ? ಮಹಾಸ್ವಾಮಿ, ನಾನು ಪೂವಿನ ಮದುವೆ ಆದ್ರೆ ಉತ್ತ ನಾಯಕರು ತಮ್ಮ ಅರ್ಧ ಮೀಸೆನ ಬೋಳಿಸ್ಕೊತೀನಿ ಅಂತ ಹಠ ಕಟ್ಟಿದ್ರು. ನಾನು ಮದುವೆ ಆಗದೆ ಹೋದ್ರೆ ನಾಲಿಗೆ ಕತ್ತರಿಸ್ಕೊತೀನಿ ಅಂತ ನಾನು ಹಠ ಕಟ್ಟಿದ್ದೆ. ಅದಕ್ಕೆ ಆಡದ ಮಾತನ್ನ ಉಳಿಸ್ಕೋಬೇಕಾದ್ರೆ ಅವರದರಂತೆ ನಡ್ಕೊಳ್ಳೇಬೇಕು ಮಹಾಸ್ವಾಮಿ. ಏನು ಉತ್ತ ನಾಯಕರೇ, ಚಿಂತೆ ಇಲ್ಲ. ಅವರ ಮಾತಿನಂತೆ ಅವರು ನಡೆದುಕೊಳ್ಳದೆ ಹೋದ್ರು ಅವರ ಮೀಸೆಗಾದರೂ ಬೆಲೆ ಕೊಟ್ಟು ಆದದ್ದಾಯ್ತೆಂದು ಹೇಳಿ ಈ ವಿಷಯವನ್ನು ಇಲ್ಲಿಗೆ ಮುಗಿಸುವುದು ಒಳ್ಳೆಯದು. ಕ್ಷಮಿಸಬೇಕು ಮಹಾಸ್ವಾಮಿ, ಈ ನಿಮ್ ತೀರ್ಮಾನ ನಮಗ್ ತೃಪ್ತಿ ಇಲ್ಲ. ಅಂದರೆ ನಿಮ್ಮ ಅಭಿಪ್ರಾಯ ಉತ್ತ ನಾಯಕರು ಅರ್ಧ ಮೀಸೆ ತೆಗೆಸಲೇಬೇಕು ಅಂತಾನೆ? ಮಹಾಸ್ವಾಮಿ, ಸುಬ್ಬಯ್ಯನವ್ರು ಹೇಳ್ತಾ ಇರೋದು ನನ್ನ ಮೀಸೆ ವಿಷಯ ಅಲ್ಲ, ಈಗ ನಡೆದಿರೋ ಮೋಸದ ಮದುವೆ ವಿಷಯ. ಮೋಸ? ಮೋಸದ ಮದುವೆನಾ ಇದು? ಸುಬ್ಬಯ್ಯ, ಚಂಗುಮಣಿ ನಿಮ್ಮ ಮಗಳ ಪ್ರಾಣ ಉಳಿಸಿದ್ದು ಮೋಸ. ಚಂಗುಮಣಿ ಮತ್ತು ಪೂವಿ ಒಬ್ಬರನ್ನೊಬ್ರು ಪ್ರೀತಿಸಿ ನಿಮ್ಮಗಳ ಆಶೀರ್ವಾದ ಪಡೆದು ಸಂಪ್ರದಾಯಬದ್ಧವಾಗಿ ಮದುವೆಯಾದದ್ದು ಮೋಸ ಅಲ್ಲವೇ? ಛೇ, ನೀವು ಹಿರಿಯರು, ಮೇಲಾಗಿ ತಿಳಿದವರು. ಮದುವೆ ಅನ್ನುವುದು ಕೇವಲ ನಿಮ್ಮ ಸ್ವಪ್ರತಿಷ್ಠೆ ಮೆರೆಸೋ ಉತ್ಸವ ಅಲ್ಲ, ಒಂದು ಹೆಣ್ಣಿನ ಬಾಳಿನ ಭವಿಷ್ಯ. ಇಷ್ಟಪಡೆದಿರೋ ಹೆಣ್ಣನ್ನು ಚಂಗುಮಣಿ ಹೊತ್ತು ತಂದಿದ್ದರೆ ಅದು ಅಪರಾಧ. ಪೂವಿ ಚಂಗುಮಣಿ ಪರಸ್ಪರ ಇಷ್ಟಪಟ್ಟಿದ್ದಾರೆ, ಪ್ರೀತಿಸಿದ್ದಾರೆ. ಅವರನ್ನ ದೂರ ಮಾಡೋದೇ ಅಪರಾಧನೇ ಹೊರತು ಮದುವೆ ಆದದ್ದಲ್ಲ. ಹಾಗಾದ್ರೆ ಇದೇ ನಿಮ್ಮ ತೀರ್ಮಾನವೇ ಮಹಾಸ್ವಾಮಿ? ಇದು ನನ್ನ ತೀರ್ಮಾನನೇ ಅಲ್ಲ, ಇಲ್ಲಿ ನಡೆದಿರತಕ್ಕಂತ ಎಲ್ಲ ಬುದ್ಧಿವಂತರ ಅಭಿಪ್ರಾಯ.
ವೀರಪ್ಪ, ಸುಬ್ಬಯ್ಯ, ನಮಗಾಗಿರೋ ಅವಮಾನಕ್ಕೆ ಆ ದೊಡ್ಡ ವೀರಪ್ಪನ ನಾನು ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡ್ಯಾ? ಅವನನ್ನು ಅವನ ಸೈನಿಕರನ್ನು ಸದಬಡಿದು ಸರ್ವನಾಶ ಮಾಡದೆ ಹೋದ್ರೆ ನನ್ನ ಹೆಸರು ಉತ್ತ ನಾಯಕನೇ ಅಲ್ಲ. ಅದು ನಮ್ಮಿಂದ ಹೇಗೆ ಸಾಧ್ಯ ನಾಯಕರೇ? ಅದಕ್ಕೊಂದು ತಂತ್ರವಿದೆ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ಅಂದರೆ ಮೈಸೂರಿನ ಅರಸ ಚಿಕ್ಕದೇವರಾಜರು ಸೈನ್ಯದ ಸಮೇತ ದೊಡ್ಡ ವೀರಪ್ಪನ ಮೇಲೆ ದಂಡೆತ್ತಿ ಬಂದು ಅವನನ್ನು ಅವನ ಸೈನಿಕರನ್ನು ಸದಬಡಿದು ಸರ್ವನಾಶ ಮಾಡಬೇಕು. ಮೈಸೂರು ಅರಸರೇ, ಅದು ಹೇಗೆ ಸಾಧ್ಯ? ಸಾಧ್ಯ. ನಮ್ಮ ಕಡೆಯ ಕೆಲವರು ಕೊಡಗಿನ ಸೈನಿಕರ ಉಡುಪನ್ನು ಧರಿಸಿ ತಮ್ಮಯ್ಯನನ್ನು ಮುಂದಿಟ್ಟುಕೊಂಡು ಮೈಸೂರಿನ ಎಲ್ಲೆಯೊಳಗೆ ನುಗ್ಗಿ ಅಲ್ಲಿಯ ಕೆಲವು ಹಳ್ಳಿಗಳನ್ನು ಕೊಳ್ಳೆ ಲೂಟಿ ಮಾಡಿ ದಂಗೆ ಎಬ್ಬಿಸಲಿ. ಸೈನಿಕರು ಎಲ್ಲೆ ದಾಟಿ ಬಂದು ಹಲ್ಲೆ ನಡೆಸುತ್ತಿದ್ದಾರೆಯೇ? ಮಲಗಿರುವ ಹೆಬ್ಬುಲಿಯನ್ನು ಕಂಡು ಕೊಬ್ಬಿದ ಇಲಿ ಕೆಣಕುವಂತಿದೆ. ಈಗ ನಾವು ಸುಮ್ಮನಿದ್ರೆ ಕೈಲಾಗದವರು ಅಂದ್ಕೊಳ್ತಾರೆ ಅವರು. ಅದಕ್ಕೆ ಸೈನ್ಯವನ್ನು ನುಗ್ಗಿಸಿ ಕೊಡಗನ್ನು ನಮ್ಮ ರಾಜ್ಯಕ್ಕೆ ಸೇರಿಸಿಕೊಂಡು ಬಿಡೋಣ. ತಪ್ಪಾಗುವುದು ಪಂಡಿತರೆ. ಸೈನಿಕರ ಅಸಭ್ಯ ವರ್ತನೆ ಅವರ ಪ್ರಭುಗಳಿಗೆ ತಿಳಿದಿದೆಯೋ ಇಲ್ಲವೋ ಮೊದಲರಿಯಬೇಕು. ನಾವು ಹಿಂದೆ ಓಲೆಯೊಂದನ್ನು ಬರೆದು ನಮ್ಮ ದೂತನನ್ನು ಅಟ್ಟಿ ಸಮಾಧಾನ ಏನು ಬರುವುದೋ ತಿಳಿದುಕೊಂಡು ಮುಂದಿನ ಕಾರ್ಯ ನಿರ್ಧಾರ ಮಾಡೋಣ. ಅಪ್ಪಣೆ ಪ್ರಭು. ಚಂಗುಮಣಿ, ಬಂದೆ. ಏನ್ ಭೂಪೇನವ್ರೆ? ಮಹಾಸ್ವಾಮಿಗಳು ತಕ್ಷಣ ನಿಮ್ಮನ್ನ ಕರ್ಕೊಂಡು ಅಂತ ಹೇಳಿದ್ರು. ನಡೀರಿ ಹೋಗೋಣ. ಚಿಕ್ಕದೇವ ಅರಸರು ಅಕಾರಣವಾಗಿ ನಮ್ಮ ಮೇಲೆ ದಂಡೆತ್ತಿ ಬರುತ್ತಿದ್ದಾರೆಂದರೆ ತುಂಬಾ ಆಶ್ಚರ್ಯ. ಮುತ್ತಣ್ಣನವರೇ, ಪ್ರತಿಯೊಂದು ಮನೆಯಿಂದಲೂ ಮೂವರಿಗೊಬ್ಬರಂತೆ ದಂಡನ್ನು ಬಂದು ಸೇರಬೇಕೆಂಬ ನಮ್ಮ ಆಜ್ಞೆಯನ್ನು ಎಲ್ಲರಿಗೂ ತಿಳಿಸಿಬಿಡಿ. ಹಾಗೆ ಎಲ್ಲ ನಾಡತಕ್ಕರಿಗೂ ನಮ್ಮ ನಿರೂಪವನ್ನು ಬರೆದು ಕಳುಹಿಸಿಕೊಡಿ. ಅಪ್ಪಣೆ ಮಹಾಪ್ರಭು. ಅಬ್ಬಾ, ಚಿಕ್ಕದೇವರಾಜರದು ಎಷ್ಟು ಭಾರಿ ಸೈನ್ಯ! ಇದು ಭಾರಿ ಅಲ್ವೇ ಸುಬ್ಬಯ್ಯ? ಅದಕ್ಕೆ ಸುಬ್ಬಯ್ಯ, ಇಷ್ಟೇ ಅಲ್ಲ, ಈ ಮೈಸೂರು ಸೈನ್ಯ ಜೊತೆಗೆ ಇನ್ನೊಂದು ಕಡೆಯಿಂದ ಕೇರಳದ ಕೋಟೆ ಅಂಗಡಿ ವೀರವರ್ಮನ ಪಡೆಯೂ ಬಂತು ಅಂದ್ರೆ ಈ ಎರಡು ಸೈನ್ಯಗಳ ಮಧ್ಯ ದೊಡ್ಡ ವೀರಪ್ಪ ಕತ್ತರಿ ಸಿಗಾಕೊಂಡು ಸಾಯ್ಬೇಕು. ಸಂತೋಷ, ಒಳ್ಳೆಯ ಸಂತೋಷ.
ಮೈಸೂರು ಅರಸರು ಕೊಡಗಿನ ಮೇಲೆ ನೇರವಾಗಿ ಯುದ್ಧಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ನಾವು ಮತ್ತೊಂದು ಕಡೆಯಿಂದ ದಾಳಿ ಮಾಡುತ್ತಾ ಮುನ್ನುಗ್ಗೋಣ. ಸರಿ ತಾನೆ? ಪ್ರಭು, ತಾವು ಆಪದ್ಬಾಂಧವರು, ಆಶ್ರಿತ ರಕ್ಷಕರು, ತಾವು ನ್ಯಾಯ ಪಕ್ಷಪಾತಿಗಳು, ದಯಾಪರರು. ಏನು? ಮೈಸೂರು ಅರಸರಿಗೆ ಮಲೆನಾಡಿನ ಚಳಿ ಜ್ವರವೇ? ಪ್ರಭು, ನಂದೊಂದು ಕೋರಿಕೆ. ಹೇಳಿ. ಈ ದಂಡಕಾರಣ್ಯದಲ್ಲಿ ತಮಗೆ ಸರಿಯಾದ ಚಿಕಿತ್ಸೆ ದೊರಕೋದು ಬಹಳ ಕಷ್ಟ. ತಮ್ಮ ಆರೋಗ್ಯ ನಾಡಿನ ಹಿತದೃಷ್ಟಿಯಿಂದ ಬಹಳ ಮುಖ್ಯ. ಅದಕ್ಕಾಗಿ ತಾವು ರಾಜಧಾನಿಗೆ ಹಿಂತಿರುಗೋ ಕೃಪೆ ಮಾಡಬೇಕು. ಆರೋಗ್ಯದ ನೆಪದಲ್ಲಿ ಅರಮನೆ ಸೇರಿಕೊಳ್ಳುವುದು ನಮ್ಮಿಂದ ಸಾಧ್ಯವಿಲ್ಲ. ನಾವು ಮಹಾಸ್ವಾಮಿ ಅವ್ರು ನೋಡ್ಬೇಕು. ಈಗ ಸಾಧ್ಯ ಇಲ್ಲ. ಮಹಾಸ್ವಾಮಿಗಳು ಅನಾರೋಗ್ಯದಿಂದ ಹಾಸಿಗೆ ಹಿಡ್ತಿದ್ದಾರೆ. ಮಹಾಸ್ವಾಮಿ ಅವ್ರಿಗೆ ಹೇಳಿ ನಾವು ಅವ್ರ ಆರೋಗ್ಯ ವಿಚಾರಿಸಕ್ ಬಂದಿದ್ದೀವಿ ಅಂತ. ಮಹಾಪ್ರಭು, ಬರ ಹೇಳಿ. ಬನ್ನಿ. ಯಾರು ನೀವು? ನಮ್ಮಿಂದ ಏನಾರು ಉಪಕಾರ ಆಗ್ಬೇಕಾಗಿತ್ತ? ಕಾವೇರಿ ಅಮ್ಮನ ದಯದಿಂದ ನಮಗೆಲ್ಲ ಅನುಕೂಲವಿದೆ. ಮಹಾಪ್ರಭುಗಳ ಆರೋಗ್ಯ ಹೇಗಿದೆ? ಹಾಗೆ ಇದೆ. ಈಗ ನೀವು ಬಂದ ವಿಷಯ ಹೇಳ್ತೀವಿ. ಪ್ರಭುಗಳಿಗೆ ನನ್ನ ನೆನಪು ಬರಲಿಲ್ಲ ಅಂತ ಕಾಣುತ್ತೆ. 15 ವರ್ಷಗಳ ಹಿಂದೆ ತಾವಿನ್ನೂ ರತ್ನ ಸಿಂಹಾಸನದ ಮೇಲೆ ಮಂಡಿಸಿರ್ಲಿಲ್ಲ. ಆವತ್ತು ಈ ಬಡವನಿಗೆ ನಂಜನಗೂಡ್ನಲ್ಲಿ ಔತಣ ಕೊಡೋ ಕೃಪೆ ಮಾಡಿ. ಭಲೆ ಮಂಗಳಯುದ್ಧದಲ್ಲಿ ನಮಗೆ ಸರಸಾಟಿಯಾಗಿ ನಿಲ್ಲುವಂತಹ ಧೀರನ್ನ ಇವತ್ತೇ ನಾವು ಕಂಡಿದ್ದು. ನೀನು ಈ ನಂಜನಗೂಡಿನವನೆಯೋ? ಅಲ್ಲ, ಕೊಡಗಿನವನು. ಹೆಸರು? ಈರಯ್ಯ. ಈರಯ್ಯ? ಹೌದು ಪ್ರಭು, ನಾನೇ ಈರಯ್ಯ. ನನ್ನ ಶಿಷ್ಯ ಬೋರಯ್ಯ. ಕುಸ್ತಿ ಮಾಡೋ ಹವ್ಯಾಸ ನಿನಗಿನ್ನೂ ಹೋಗಿಲ್ಲ ತಾನೆ? ಅದು ಹೇಗೋಗುತ್ತೆ ಮಹಾಸ್ವಾಮಿ? ತಮಗೆ ಅನಾರೋಗ್ಯ ಅಂತ ತಿಳಿದು ನನಗೆ ಗಾಬರಿ ಆಯ್ತು. ಈ ಮಲೆನಾಡಿನ ಕೆಟ್ಟ ಚಳಿ ಜ್ವರ ಜೀವಾನಿ ಹಿಂಡಿ ಹಿಪ್ಪಿಕಾಯಿ ಮಾಡಿಬಿಡುತ್ತೆ. ಅಪ್ನೆ ಕೊಟ್ರೆ ನಮ್ ಕೈಲಾದ ಚಿಕಿತ್ಸೆ ಮಾಡ್ತೀವಿ. ಬಹಳ ದಿವಸಗಳ ಮೇಲೆ ಪ್ರಭುಗಳ ದರ್ಶನ ಆಗಿತ್ತು, ಅದು ಒಂದು ಸಂತೋಷ. ಬೋರೆಯ, ಏನು ಆತಂಕ ಪಡಬೇಕಾಗಿಲ್ಲ. ಸಂಜೆ ಒಳಗಾಗಿ ಎಲ್ಲ ಸರಿ ಹೋಗುತ್ತೆ. ಮೊದಲಿದನ್ನ ನೀವು ಉಪಯೋಗಿಸಿ. ತಮ್ಮ ಅನುಮಾನ ಪರಿಹಾರ ಆಯ್ತೆ? ಕೊಡಬಹುದೇ? ಅಗತ್ಯವಾಗಿ.
ಈಗ ಹೇಗಿದೆ ಮಹಾಸ್ವಾಮಿ? ಚೆನ್ನಾಗಿದ್ದೀನಿ. ಶರೀರವೆಲ್ಲ